ಬೀಗ್ರೆ ನಾವಿನ್ ಹೊರಡ್ತೀವಿ. ಬಿಗ್ರೆ ಒಂದೇ ಒಂದ್ ನಿಮಿಷ. ಅದು ನಮ್ದೊಂದು ಸಣ್ಣ ಕೊನೆ ಕೋರಿಕೆ ಇದೆ. ಅದನ್ನ ನೀವು ನಡೆಸ್ಕೊಡ್ಬೇಕು ಅಂತ. ಅದೇನು ಅಂತ ಹೇಳಿ. ಅದು ನಮ್ಮ ಮಗಳಿಗೆ ವೆಡ್ಡಿಂಗ್ ಅಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಆಗ್ತಿದೆಯಂತೆ. ಅದಕ್ಕೆ ತಮ್ಮ ಒಪ್ಪಿಗೆ. ದಯವಿಟ್ಟು ಬೇಜಾರಾಗ್ಬೇಡಿ. ಚೌಟ್ರಿ ಜವಾಬ್ದಾರಿನ ನೀವೇ ವಹಿಸ್ಕೊಂಬಿಡಿ. ಏನಾಯ್ತು ಬೀಗ್ರೆ? ಒಪ್ಪಿಗೆ ಅಲ್ವಾ? ಹಾ ಸರಿ ಬೀಗ್ರೆ, ಹಾಗೆ ಆಗ್ಲಿ. ಮತ್ತೆ ಇನ್ನೊಂದ್ ವಿಷಯ ಬೀಗ್ರೆ, ನಾವ್ ಮೊದ್ಲೇ ಹೇಳ್ದಾಗೆ ನಮ್ ಕಡೆ ಸಂಬಂಧಿಕರು ತುಂಬಾ ಜಾಸ್ತಿ ಇದ್ದಾರೆ. ಮದ್ವೆಗೆ ದಂಡಿಯಾಗಿ ಬರ್ತಾರೆ. ಅದ್ರಲ್ಲೂ ಊಟದ ವಿಷಯದಲ್ಲಂತೂ ಪಲ್ಯ ಹೀಗೆ ಆಗ್ಬೇಕು, ಪಾಯಸ ಹೀಗೆ ಇರ್ಬೇಕು ಅಂತ ಹಠ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಆ ತಲೆನೋವೆಲ್ಲ ನೀವ್ ತಗೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ಬೀಗ್ರೆ. ಅದಕ್ಕೆ ಊಟದ ಖರ್ಚೆಲ್ಲ ನಾವೇ ನೋಡ್ಕೊಂಡ್ಬಿಡ್ತೀವಿ. ಓಕೆ ಅಲ್ವಾ? ಎಂತ ಜಾಣ್ರಿ ಇವ್ರು, ಇರೋದ್ರಲ್ಲಿ ಊಟದ್ದೇ ಕಮ್ಮಿ ಖರ್ಚು, ಅದನ್ನ ತಾವೇ ನೋಡ್ಕೋತೀವಿ ಅನ್ಬಿಟ್ರಲ್ಲ. ಏನಾಯ್ತು ಬೀಗ್ರೆ? ಹಾ ಸರಿ ಸರಿ, ಹಾಗೆ ಆಗ್ಲಿ. ಹುಡುಗಿಗೆ ತಾಳಿನ ನಾವೇ ಮಾಡಿಸ್ಕೊಡ್ತೀವಿ. ಮಂಗಳಸೂತ್ರ ಒಂದು 30-35 ಗ್ರಾಮ್ದಿರುತ್ತೆ. 2 ಎಳೆ ಮಾಡಿಸ್ಕೊಡ್ತೀವಿ. ನಿಮಗ್ ಸರಿನಾ? ಕೇಶ್ವ, ಏನು ಇದು? ಅತ್ತೆ ಸೊಸೆಗೆ 35 ಗ್ರಾಮ್ದು ತಾಳಿ ಸರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮನೇಲಿ ಸೊಸೆರು ಅಂತ ನಾನು ಅಮ್ಮ ಇಬ್ರು ಇದ್ದೀವಿ. ಇಬ್ರು ಮದ್ವೆ ಆದಾಗಿಂದ ಅರ್ಶಿನ ದಾರದಲ್ಲೇ ದಿನ ಕಳೀತಾ ಇದೀವಿ. ಇದು ಅನ್ಯಾಯ ಕಣೋ. ಮೀನಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಮರ್ಯಾದೆ ತೆಗಿಬೇಡ ಕಣೆ, ಪ್ಲೀಸ್. ಆಂಟಿ, ಹುಡುಗಿಗೆ ಬಂಗಾರ ಎಷ್ಟು ಹಾಕ್ತಿದ್ದೀರಾ? ಅಂದ್ರೆ ಇದ್ರಲ್ಲೇನು ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಅಂತ ಬರೋದಿಲ್ವಲ್ಲ. ಎಲ್ಲಾ ಕಡೆನೂ ಹುಡುಗಿ ಕಡೆಯವರೇ ಹುಡುಗಿಗೆ ಬಂಗಾರ ಹಾಕಿ ಕಳಿಸೋದಲ್ವಾ? ಎಷ್ಟು ಹಾಕ್ತಿದ್ದೀರಾ? ಧನ್ಯ, ಏನಮ್ಮ ಇದು? ಅವ್ರ ಮನೆ ಹುಡುಗಿ ಎಷ್ಟಾರು ಬಂಗಾರ ಹಾಕೊಳ್ಳಿ, ಎಷ್ಟಾಗ್ತೀರಾ ಅಂತೆಲ್ಲ ಕೇಳಬಾರ್ದು, ತುಂಬಾ ಅಭಾಸ ಆಗುತ್ತೆ. ಅಯ್ಯೋ ಅಪ್ಪ, ನಾನೇನ್ ಕೇಳ್ದೆ. ಈಗ ನನ್ ಮದ್ವೆ ಟೈಮಲ್ಲಿ ನಮ್ಮ ಅತ್ತೆ ಮನೆಯವ್ರು ನಿಮ್ನ ಕೇಳಿದ್ರು ತಾನೆ ಎಷ್ಟು ಬಂಗಾರ ಹಾಕ್ತಿದ್ದೀರಾ ಅಂತ. ನೀವೇನೋ ನಿಮ್ ಖುಷಿಗೆ 25,000 ಹಾಕಿದ್ರಿ. ಅದೇ ತರ ಕೇಳ್ತಿದ್ದೀನಪ್ಪ. ನೋಡಮ್ಮ, ಈಗಾಗ್ಲೇ ನಿಮ್ ಮನೆಗೆ ಇಬ್ರು ಸೊಸೆರ್ ಬಂದಿದ್ದಾರೆ. ಅವ್ರು ಬರ್ತಾ ಎಷ್ಟು ಒಡವೆ ತಂದಿದ್ರು ನಾನು ನನ್ ಮಗಳಿಗೆ ಅಷ್ಟೇ ಒಡವೆ ಹಾಕಿಸ್ತೀನಿ. ಸರಿನಾ? ಅವ್ರೆಲ್ ಬಂಗಾರ ತಂದ್ರು? ನನ್ 2ನೇ ತಮ್ಮ 3ನೇ ತಮ್ಮ ಇಬ್ರು ಲವ್ ಮಾಡಿ ಮದ್ವೆ ಆಗಿರೋದು. ಅದಕ್ಕೆ ಬಂಗಾರನೂ ಇಲ್ಲ, ಏನೂ ಇಲ್ಲ. ಧನ್ಯ, ಓ, ಈ ವಿಷಯ ನನಗ್ ಗೊತ್ತಿತ್ತು. ಹಾಳಾದ ಮರವು ಮರ್ತ್ಬಿಟ್ಟೆ. ಮೀನಾ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಈಗೇನೋ ನಮ್ಮನೆ 2ನೇ ಸೊಸೆ 3ನೇ ಸೊಸೆ ಮೇಲೆ ಅವ್ರ ಅಪ್ಪಂದಿರು ಸಿಟ್ ಮಾಡ್ಕೊಂಡಿರ್ಬೋದು. ಆದ್ರೆ ಮುಂದೆ ಸಿಟ್ಟೆಲ್ಲ ಕಡಿಮೆ ಆಗಿ ಮಗಳು ನಮ್ಮ ಮಮ್ಕರ ಕಾಡುತ್ತೆ. ಆಗ ಹುಡ್ಕೊಂಡ್ ಬಂದೇ ಬರ್ತಾರೆ. ಮೀನಾ ಅವರಪ್ಪ ಗವರ್ಮೆಂಟ್ ಕೆಲ್ಸದಲ್ಲಿದ್ದವ್ರು, ಇನ್ನು ಅಮೂಲ್ಯ ಅವರಪ್ಪ ಊರ್ಗೆ ದೊಡ್ಡ ಮನುಷ್ಯರು. ಇಬ್ರು ಒಡವೆ ಹಾಕೇ ಹಾಕ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ. ಈಗೇನಮ್ಮ, ನಿನ್ ಮದ್ವೆ ಟೈಮಲ್ಲಿ ಬೀಗರು ನಿನ್ಗೆ 25,000 ಬಂಗಾರ ಹಾಕ್ಸಿದ್ರು ಅಷ್ಟೇ ತಾನೇ? ನಾವು ಅಷ್ಟೇ ಹಾಕ್ತಿವ್ ಬಿಡು. ನನ್ ಮದ್ವೆ ಆಗಿ 4 ವರ್ಷ ಆಯ್ತು. ಆಗ್ಲೇ ನಮ್ಮಪ್ಪ 25,000 ಬಂಗಾರ ಹಾಕಿದ್ರು. ನೀವ್ ಯೋಚನೆ ಮಾಡಿ. ಧನ್ಯ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅವ್ರ ಅನುಕೂಲ ನೋಡಿ ಅವ್ರು ಹಾಕಿಸ್ತಾರೆ. ಆಯ್ತಮ್ಮ, ನನಗೂ ಬೇಡ ನಿನಗೂ ಬೇಡ. ಒಂದು 40,000 ಹಾಕಿಸ್ತೀನಿ. ಓಕೆನಾ? ಸರಿ, ಇನ್ನು ನಂದೇನ್ ತಕರಾರಿಲ್ಲ ಅಪ್ಪ. ನಾನು ಸುಮ್ಮನೆ ಆಗ್ಬಿಡ್ತೀನಿ.
ನಾಳೆನೇ ಧಾರೆ ಸೀರೆ ಬೇರೆ ಬಟ್ಟೆ ಎಲ್ಲ ತಗೋಬೋದಲ್ವಾ? ನಿಮ್ಗೇನಾದ್ರೂ ಬೇರೆ ಕೆಲಸ ಇದೆಯಾ? ಅಯ್ಯೋ, ನಮ್ಗೆ ಮಾಡೋದ್ ಬೇರೆ ಕೆಲ್ಸನೇ ಇಲ್ಲ. ನಾಳೆ ನಾಳೆ ಹೋಗ್ಬರೋಣ ಬಿಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರು ಕ್ಷೇಮನಾ? ಕೂತ್ಕೊಳ್ಳಿ. ಆಗ್ಲಿ. ಕ್ಷಮಿಸಿ, ನಾನು ಬರೋದಕ್ಕೆ ಚೂರು ತಡ ಆಯ್ತು. ಅಯ್ಯೋ, ನೀವು ತಡ ಮಾಡಿದ್ದು ಒಳ್ಳೇದೇ ಆಯ್ತು ಪುರೋಹಿತ್ರೆ. ಅಷ್ಟರಲ್ಲಿ ನಾವು ಮದ್ವೆ ಖರ್ಚೆಲ್ಲ ಮಾತಾಡ್ ಮುಗಿಸಿದ್ವಿ. ನೀವು ಹುಡುಗಿ ಮತ್ತು ಹುಡುಗನ ಜಾತಕನ ಕಳ್ಸಿದ್ರಲ್ಲ, ಅದನ್ನ ನೋಡಿ ಲೆಕ್ಕಾಚಾರ ಮಾಡಿ 3 ಒಳ್ಳೆ ಮುಹೂರ್ತಗಳನ್ನ ನಿಗದಿ ಮಾಡಿದ್ದೀನಿ. ಹೇಳಿ. ಒಂದು ಜನವರಿ 10ಕ್ಕೆ, ಇನ್ನೊಂದು ಜನವರಿ 25, ಮೂರನೇದು ಫೆಬ್ರವರಿ 3ಕ್ಕೆ. ನೋಡಿ, ಈ 3 ಮುಹೂರ್ತನೂ ತುಂಬಾ ಪ್ರಶಸ್ತವಾಗಿದೆ. ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಅಂತ ಹೇಳಿದ್ರೆ ಅದನ್ನೇ ನಿಶ್ಚಯ ಮಾಡೋಣ. ನನಗಂತೂ ಜನವರಿ 10 ಒಳ್ಳೆ ದಿನ ಅಂತ ಅನಿಸ್ತಾ ಇದೆ. ಬೀಗ್ರೆ ನೀವೇನ್ ಹೇಳ್ತೀರಾ? ಹೌದೌದೌದು, ಜನವರಿ 10ಕ್ಕೆ ಇಟ್ಕೊಂಡ್ಬಿಡೋಣ. ದೊಡ್ಡವರು ಹೇಳ್ತಾರಲ್ಲ, ಶುಭಸ್ತಿ ಶೀಘ್ರಂ ಅಂತ, ಹಾಗೆ. ಸಂತೋಷ. ಈಗ ನಾನು ಲಗ್ನ ಪತ್ರಿಕೆನ ಬರಿಬೋದಾ? ಆಗ್ಲಿ. ಓಂ ಧ್ರುವಂತೆ ರಾಜಾವರಣ ಧ್ರುವನ್ ದೇವೋ ಬೃಹಸ್ಪತಿ. ಓದ್ಬೋದಾ? ಕುಲದೇವತಾ ಪ್ರಸನ್ನ, ಸ್ವಸ್ತಿ ಶ್ರೀ ವಿಜಯ ಹೃದಯ, ಶ್ರೀಮತಿ ವೀಣಾ ಮತ್ತು ಪರಮೇಶ್ ಸೋಂಪುರ ದಂಪತಿಗಳ ಸುಪುತ್ರಿಯಾದ ಕುಂಕುಮ ಸೌಭಾಗ್ಯವತಿಯಾದ ಪ್ರಿಯಾ ಎಂಬ ವಧುವಿಗೂ ಹಾಗೂ ಶ್ರೀಯುತ ನಂದಕುಮಾರ್ ಹಾಗೂ ಗಿರಿಜಾ ದಂಪತಿಗಳ ಸುಪುತ್ರ ಚಿರಂಜೀವಿ ರಾಜಶೇಖರನಂತಹ ಮಾಧವ್ ಎಂಬ ವರನಿಗೂ ಇವರ ವಿವಾಹವನ್ನು ನೆರವೇರಿಸಲು ಬರೋ ಇದೇ ಜನವರಿ 10ನೇ ತಾರೀಕು 11:30 ಶುಭ ಲಗ್ನದಲ್ಲಿ ಗುರು ಮತ್ತು ಹಿರಿಯರು ನಿರ್ಧರಿಸಿ ನಿಶ್ಚಯಿಸಲಾಗಿದೆ. ಆಶೀರ್ವದಿಸಿ. ಬೀಗ್ರೆ, ನಾವಿನ್ ಹೊರಡ್ತೀವಿ. ಬಿಗ್ರೆ, ಒಂದೇ ಒಂದ್ ನಿಮಿಷ. ಅದು ನಮ್ದೊಂದು ಸಣ್ಣ ಕೊನೆ ಕೋರಿಕೆ ಇದೆ. ಅದನ್ನ ನೀವು ನಡೆಸ್ಕೊಡ್ಬೇಕು ಅಂತ. ಅದೇನು ಅಂತ ಹೇಳಿ. ಅದು ನಮ್ಮ ಮಗಳಿಗೆ ವೆಡ್ಡಿಂಗ್ ಅಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಆಗ್ತಿದೆಯಂತೆ. ಅದಕ್ಕೆ ತಮ್ಮ ಒಪ್ಪಿಗೆ. ದಯವಿಟ್ಟು ಬೇಜಾರಾಗ್ಬೇಡಿ, ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ತಬ್ಕೊಳ್ಳೋದು, ಜೊತೆಲಿ ಓಡಾಡೋದು, ಹೆಗಲ ಮೇಲೆ ಕೈ ಹಾಕೊಳ್ಳೋದು ನನಗೇನೋ ಇಷ್ಟ ಆಗೋದಿಲ್ಲ. ಅದಕ್ಕೆ ಇದೊಂದು ವಿಷಯ ಬೇಡ, ದಯವಿಟ್ಟು. ಓಹ್, ಹೌದಾ? ಅದು ಮಗು ಏನೋ ಆಸೆ ಪಡ್ತಿತ್ತು ಅಂತ ಕೇಳ್ದೆ ಅಷ್ಟೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಖಂಡಿತ ಬೇಡ ಬೀಗ್ರೆ. ಸರಿ, ನಾವಿನ್ನು ಹೊರಡ್ತೇವೆ. ಗಿರ್ಜಾ, ಬೇಗ ಬಾ. ಗಿರ್ಜಾ, ಅಂತೂ ಇಂತೂ ಇವತ್ತು ಮಾಧವನ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಾಯ್ತು. ತುಂಬಾ ಜನ ಈ ನಂದನ್ಗೆ ಮಕ್ಕಳ ಮದುವೆ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗೇನ್ ಹೇಳ್ತಾರೋ? ಹೋಗ್ಲಿ ಬಿಡು ಗಿರಿಜಾ, ನನ್ಗೆ ಅವ್ರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅದನ್ನ ನನ್ನ ಮಾಧವನ್ ಮದ್ವೆ ಧಾಮ್ ಧೂಮ್ ಅಂತ ನಡಿಬೇಕು. ಊರ್ನವರೆಲ್ಲ ಕರಿಬೇಕು ನಂಗೆ. ಕೇಶವ, ಯಾರ್ಯಾರಿಗೆ ಇನ್ವಿಟೇಷನ್ ಕೊಡ್ಬೇಕು ಒಂದ್ ಪಟ್ಟಿ ಮಾಡಿಡ್ಬೇಕು. ಸರಿಯಪ್ಪ. ಯಾರ್ದಾರ ಹೆಸರು ಬಿಟ್ಟೆ ಬೈಸ್ಕೋತೀಯ ನೀನು. ಅಪ್ಪ, ನಮ್ಮ ಮನೆಗೆ ತರಕಾರಿ ಮಾರೋ ಶಿವಣ್ಣನೂ ಕರಿತೀನಿ.
ಹಾಗೆ ಕೇಶವ, ನಂದು ಮತ್ತೆ ಅತ್ತೆದು ಬ್ಲೌಸ್ ಅಲ್ಲಿ ಕೊಡ್ತಾರಲ್ಲ ಟೈಲರ್ ಅಂಕಲ್, ಅವ್ರನ್ನು ಕರಿಬೇಕು, ಮಿಸ್ ಮಾಡಬಾರ್ದು. ಕರಿಯೋಣ ಮೀನಾ, ಕರಿಯೋಣ. ನಮ್ಮ ಮನೆಗೆ ಡೈಲಿ ನ್ಯೂಸ್ ಪೇಪರ್ ಆಗ್ತಾನಲ್ಲ ಗಿರೀಶ, ಅವನಿಂದ ಹಿಡಿದು ನಮ್ಮ ಅಂಗಡಿಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಾರಲ್ಲ ಮೀನಾನತ, ಅವ್ರನ್ನೂ ಕರಿಯೋಣ. ಅಷ್ಟೇ ಯಾಕೆ, ಆ ಸೂರ್ಯ ಚಂದ್ರ ನಕ್ಷತ್ರ ಎಲ್ರನ್ನೂ ಕರಿಯೋಣ. ಕೇಶವ, ಮೀನಾ ಸುಮ್ಮನಿರೋ. ಅಪ್ಪ, ನಾನು ನನ್ನ ಫ್ರೆಂಡ್ಸು ಟೀಚರ್ಸು ಎಲ್ರನ್ನೂ ಕರಿತೀನಪ್ಪ. ಕರಿ ಮಗಳೇ, ಅದರಲ್ಲೆಲ್ಲ ಚೌಕಾಸಿನೇ ಇಲ್ಲ. ನಂದ ಗೋಕುಲದಲ್ಲಿ ಮದ್ವೆ ಅಂದ್ರೆ ಏನ್ ಸುಮ್ನೆನಾ? ಜನ ತುಂಬಿ ತುಳುಕ್ತಾ ಇರ್ಬೇಕು. ಕೇಶವ, ಇವತ್ತೇ ಪ್ರಶ್ನವನ ಹತ್ರ ಹೋಗಿ ಇನ್ವಿಟೇಷನ್ಗೆ ಆರ್ಡರ್ ಕೊಡ್ಬೇಕು. ಹ್ಞೂ ಅಪ್ಪ, ಖಂಡಿತ ಕೊಡ್ತೀನಿ. ಇನ್ವಿಟೇಷನ್ ಬಂದ್ಮೇಲೆ ನಾನೇ ಖುದ್ದಾಗಿ ಎಲ್ರ ಮನೆಗೂ ಹೋಗಿ ಕೊಟ್ಟು ಬರ್ತೀನಿ. ಕೆಲವ್ರು ಯಾವಾಗ್ಲೂ ನನ್ನ ಹೀಯಾಳಿಸ್ತಾ ಇರ್ತಾರೆ, ನಮ್ಮನೆ ಶುಭ ಕಾರ್ಯ ಹಾಳು ಮಾಡ್ದೆ, ನಮ್ಮನೆ ಶುಭ ಕಾರ್ಯ ಹಾಳು ಮಾಡ್ದೆ ಅಂತ. ಅವ್ರು ಮರ್ತೋಗಿರ್ಬೇಕು, ನನ್ ಮೊಮ್ಮಗು ನಾಮಕರಣ ಹಾಳು ಮಾಡಿದ್ದೆ ಅವರು. ಹಳೆ ದ್ವೇಷ ರೋಷ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಈಗ ಮಾಧವನ ಮದುವೆ ನಿಲ್ಸಕ್ಕೆ ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಗಿರಿಜಾ. ಯಾಕೆ ಅಂದ್ರೆ ಈ ಮದುವೆನ ಯಾರು ನಿಲ್ಸಕ್ಕಾಗೋದಿಲ್ಲ. ಸೂಪರ್ ಮಾವ. ಈ ಶಾಲ್ ಸುತ್ಕೊಂಡು ಹೊಡೆಯೋದು ಅಂದ್ರೆ ಇದೇ ಅನ್ಸತ್ತಲ್ವಾ ಮೀನಾ? ಅಪ್ಪ ಹೆಂಗ್ ಬಾರ್ಸಿದ್ರು? 6 ಮೇಲೆ 6. ಹ್ಞೂ ಅಣ್ಣ, ಈ ಟೈಮ್ನಲ್ಲಿ ಆ ಕಟಕ ಕಿರಾತಕ ಶ್ರೀಕಂಠ ಇರ್ಬೇಕಾಗಿತ್ತು. ಛೆ, ಮಿಸ್ ಆಗೋದ. ಸಾಕು ಬಾಯ್ ಮುಚ್ಚೆ. ಅಯ್ಯೋ ದೇವ್ರೆ, ಇವ್ರಿಂತ ಹೊತ್ನಲ್ಲಿ ಇವ್ರನ್ನ ಯಾಕೆ ಎದುರಾಕೊಂಡ್ರು? ಅವ್ರೇನಾದ್ರೂ ಮದ್ವೆಗ್ ತೊಂದ್ರೆ ಮಾಡಿದ್ರೆ? ಅಯ್ಯೋ ಅತ್ತೆ, ಅವ್ರು ಏನು ಮಾಡೋದಿಲ್ಲ. ಬನ್ನಿ, ನೀವು ಒಳಗೋಗೋಣ. ಬನ್ನಿ.